ಇಬ್ಬನಿ ತಬ್ಬಿದ ಇಳೆಯಲ್ಲಿ ಡೈರೆಕ್ಟೆಡ್ ಬೈ ಚಂದ್ರಜಿತ್ ಬೆಳ್ಳಿಯಪ್ಪ, ಕಾಸ್ಟಲ್ಲಿ ವಿಹಾನ್ ಗೌಡ, ಅಂಕಿತಾ ಅಮರ್ ಮತ್ತೆ ಮಯೂರಿ ನಟರಾಜ್. ಇದು ಸಿದ್ಧಾರ್ಥ್ ಮತ್ತೆ ಅನಾಹಿತಾ ಮಧ್ಯದಲ್ಲಿ ನಡೀತಾ ಇರೋ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಲವ್ ಸ್ಟೋರಿ. ಪಾಸಿಟಿವ್ಸ್: ಅಂಕಿತಾ ಅಮರ್ ಆಸ್ ಅನಾಹಿತಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಎಲಿಮೆಂಟ್ ಫಾರ್ ದಿಸ್ ಮೂವಿ. ಆ ರೋಲ್ಗೆ ಲೈಫ್ ಕೊಟ್ಟಿರ್ತಾರೆ. ಮತ್ತು ಮ್ಯೂಸಿಕ್ಸು ಮೂಡು ವೈಬ್ನ ಕರೆಕ್ಟಾಗಿ ಬಿಲ್ಡ್ ಮಾಡುತ್ತೆ. ಸಪೋರ್ಟಿಂಗ್ ರೋಲ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಸಪೋರ್ಟಿಂಗ್ ರೋಲ್ಸ್ ಇಸ್ ಮಯೂರಿ ನಟರಾಜ್. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ ಮತ್ತು ಆ ರೋಲ್ಗೆ ಇಂಪ್ಯಾಕ್ಟು ಕೊಟ್ಟಿರ್ತಾರೆ. ಈ ಮೂವಿ ನೆಗೆಟಿವ್ಸು: ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ಸ್ಲೋ ಆಗಿತ್ತು, ಅದು ಸ್ವಲ್ಪ ಫಾಸ್ಟ್ ಪೇಸ್ಟಾಗಿ ಮಾಡಿದರೆ ಬೆಟರ್ ಆಗಿರ್ತಿತ್ತು. ಫಸ್ಟ್ ಹಾಫ್ನ ಇಡೀ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನೆಗೆಟಿವ್ ವಿಹಾನ್ ಗೌಡ. ಈ ಮೂವಿಗೆ ಒಂದು ಹೀರೋ ಅನ್ನೋರು ತುಂಬ ಎಕ್ಸ್ಪ್ರೆಷನ್ ಕೊಡಬೇಕು, ಅದು ಎಕ್ಸ್ಪ್ರೆಷನ್ ಕಡಿಮೆ ಇತ್ತು, ಸ್ವಲ್ಪ ವುಡನ್ ಆಗಿದ್ರು. ಅದು ಬಿಟ್ಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಈ ಮೂವಿ ಪ್ರತಿ ಸೀನ್ ನೋಡುವಾಗ ನನಗೆ ರಕ್ಷಿತ್ ಶೆಟ್ಟಿನೇ ನೆನಪಾಗ್ತಾಯಿದ್ರು. ಇದು ಒಂದು ಟೇಲರ್ ಮೇಡ್ ಮೂವಿ ಅವ್ರಿಗೆ. ಯಾಕೆ ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಆಗಿ ನಿಲ್ಲಿಸ್ಬಿಟ್ರು ಅಂತ ಗೊತ್ತಾಗ್ತಾಯಿಲ್ಲ. ಆ್ಯಕ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮೂವಿಯಲ್ಲಂತೂ ಅಳು ಬರೋದು ಗ್ಯಾರಂಟಿ ಗುರು. ನಾನಂತೂ ಹತ್ಬಿಟ್ಟಿದ್ದೆ. ಎಲ್ಲರೂ ಹೋದ್ಮೇಲೆ ಕಣ್ಣೋರ್ಸ್ಕೊಂಡು ಬರೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೇ ಬಂದಿದ್ದೆ. ಈ ಮೂವಿಗೆ ನಾನು ಕೊಡೋ ರೇಟಿಂಗು 4/5. ಆಲ್ ದ ಬೆಸ್ಟ್ ಟು ದ ಟೀಮು. ಚೆನ್ನಾಗಿ ಓಡಲಿ ಇದು ಮೂವಿ. ಹ್ಯಾಪಿ ಗೌರಿ ಗಣೇಶ ಟು ಎವ್ರಿಬಡಿ. ವಿಡಿಯೋ ನೋಡಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕು ಮಾಡ್ರಪ್ಪ, ಶೇರು ಮಾಡಿರಿ. ಗೋಟ್ ಮೂವಿದು ರಿವ್ಯೂ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.